ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 4 ಮಳೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಕಡಲು, ಸಮುದ್ರ, ಅಡ್ಡ, ತಡೆ, ಬೆಳಗು, ಪ್ರಕಾಶಿಸು, ಕವಿಯಿತು, ಆವರಿಸಿತು, ನೆಲ, ಭೂಮಿ, ಜಗ, ಲೋಕ, ಸುರಿ, ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತನಿದು, ತಂಪಾಗಿ. ಮುಂದಿನ ಭಾಗ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ಬಿಸಿಲ ಝಳಕ್ಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು. ಎರಡನೆಯ ಪ್ರಶ್ನೆ: ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ: ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿದವು. ಮೂರನೆಯ ಪ್ರಶ್ನೆ: ಮೋಡ ಯಾವಾಗ ಭಾರವಾಯಿತು? ಉತ್ತರ: ಮೋಡ ತಂಪು ತಗುಲಿದಾಗ ಆವಿ ತಣಿದು ಭಾರವಾಯಿತು. ಮುಂದಿನ ಭಾಗ: ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಆಯ್ಕೆಗಳು: ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಮೊದಲನೆಯ ವಾಕ್ಯ: ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಉತ್ತರ: ಮಳೆಯ. ಎರಡನೇ ವಾಕ್ಯ: ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಸರಿಯಾದ ಉತ್ತರ: ಗುಡ್ಡ ಬೆಟ್ಟ. ಮೂರನೆಯ ವಾಕ್ಯ: ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಉತ್ತರ: ಮೋಡ. ನಾಲ್ಕನೇ ವಾಕ್ಯ: ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಉತ್ತರ: ತಂಪು. ಮುಂದಿನ ಭಾಗ: ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಮುಂದಿನ ಭಾಗ: ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. ಮೊದಲನೆಯ ಪದಗಳು: ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇಲ್ಲಿ ಗುಂಪಿಗೆ ಸೇರದ ಪದ ಸೂರ್ಯ. ಎರಡನೆಯ ವಾಕ್ಯ: ಮಿಂಚು, ಭೂಮಿ, ಮಳೆ, ಗುಡುಗು. ಇಲ್ಲಿ ಗುಂಪಿಗೆ ಸೇರದ ಪದ ಭೂಮಿ. ಮುಂದಿನ ಗುಂಪು: ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಇಲ್ಲಿ ಗುಂಪಿಗೆ ಸೇರದ ಪದ ಸರೋವರ. ಮುಂದಿನ ಗುಂಪು: ನೊಗ, ಗುಂಟೆ, ನೇಗಿಲು, ಮಂಚ. ಇಲ್ಲಿ ಗುಂಪಿಗೆ ಸೇರದ ಪದ ಮಂಚ. ಮುಂದಿನ ಭಾಗ: ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು, ಕಾನನ, ಅರಣ್ಯ, ವನ. ಸೂರ್ಯ, ರವಿ, ಭಾನು, ಅರುಣ. ಭೂಮಿ, ಪೃಥ್ವಿ, ಅವನಿ, ಧರೆ. ಮುಂದಿನ ಭಾಗ: ಅಕ್ಷರ ಬಳಸಿ ಪದ ರಚಿಸು, ತಿರುಗಿಸಿ ಓದಿ ಆನಂದಿಸಿ. ಮಾದರಿ: ವಿ, ಕ, ಕ, ಟ, ವಿ. ಪದ ವಿಕಟ ಕವಿ. ಕ, ಕ, ನ. ಪದ ಕನಕ. ಮ, ನ, ನ. ಪದ ನಮನ. ರ, ಸು, ರ, ಸು, ರ. ಸರಿಯಾದ ಪದ ಸುರರ, ಸುರ. ಜಿ, ವ, ನ, ನ. ಸರಿಯಾದ ಪದ
ನವ ಜೀವನ. ದ್ರ ಮ ನ ಸಿ ಮ ಸಿ ದ್ರ. ಸರಿಯಾದ ಪದ ಮದ್ರಾಸಿನ ಸಿದ್ರಾಮ. ಅಂದರೆ ಈ ಪದಗಳನ್ನು ಮುಂದಿನಿಂದ ಓದಿದರೂ ಹಿಂದಿನಿಂದ ಓದಿದರೂ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತದೆ. ಮುಂದಿನ ಭಾಗ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ. ಎಡದಿಂದ ಬಲಕ್ಕೆ ಮೊದಲನೆಯ ಸುಳಿವು. 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. ಈ ಪದವು ಘದಿಂದ ಆರಂಭವಾಗುತ್ತದೆ. 3 ಅಕ್ಷರಗಳ ಪದ ಘಳಿಗೆ. ಎಡದಿಂದ ಬಲಕ್ಕೆ ಎರಡನೆಯ ಸುಳಿವು. ಜೀವರಾಶಿ ನೆಲೆಸಿರುವ ಪ್ರಪಂಚ. ಮೊದಲನೆಯ ಪದ ಜ, ಕೊನೆಯ ಪದ ತು. ಒಟ್ಟು 3 ಅಕ್ಷರದ ಪದ. ಸರಿಯಾದ ಉತ್ತರ ಜಗತ್ತು. ಮೂರನೆಯ ಸುಳಿವು. ಕೆರೆ ಜೊತೆಯಲ್ಲಿರುವ ಜೋಡಿ ಪದ. ಇದು 2 ಅಕ್ಷರದ ಪದ. ಕೊನೆಯ ಪದ ಟೆ. ಸರಿಯಾದ ಉತ್ತರ ಕಟ್ಟೆ. ನಾಲ್ಕನೆಯ ಸುಳಿವು. ನಾವು ನಿಂತಿರುವ ಸ್ಥಳ. 2 ಅಕ್ಷರದ ಪದ. ಮೊದಲನೆಯ ಅಕ್ಷರ ನೆ. ಸರಿಯಾದ ಉತ್ತರ ನೆಲ. ಆರನೆಯ ಸುಳಿವು. ಬೇಸಿಗೆ ಕಾಲದ ಪ್ರಭಾವವಿದು. ಒಟ್ಟು 3 ಅಕ್ಷರದ ಪದ. ಕೊನೆಯ ಅಕ್ಷರ ಲು. ಸರಿಯಾದ ಉತ್ತರ ಬಿಸಿಲು. ಏಳನೆಯ ಸುಳಿವು. ಮೋಡ ಕರಗಿ ಬೀಳುವುದು. 2 ಅಕ್ಷರದ ಪದ. ಮೊದಲನೆಯ ಅಕ್ಷರ ಮ. ಸರಿಯಾದ ಉತ್ತರ ಮಳೆ. ಎಂಟನೆಯ ಸುಳಿವು. ಮೇಲೆ ನೋಡಿದಾಗ ಕಾಣುವುದು. ಒಟ್ಟು 3 ಅಕ್ಷರದ ಪದ. ಮೊದಲನೆಯ ಅಕ್ಷರ ಮು. ಸರಿಯಾದ ಉತ್ತರ ಮುಗಿಲು. ಒಂಬತ್ತನೆಯ ಸುಳಿವು. ಈ ಸಮಯ ಮುತ್ತಿನಂಥದ್ದು. 2 ಅಕ್ಷರಗಳ ಪದ. ಮೊದಲನೆಯ ಅಕ್ಷರ ಹೋ. ಸರಿಯಾದ ಉತ್ತರ ಹೊತ್ತು. ಈಗ ಮೇಲಿನಿಂದ ಕೆಳಕ್ಕೆ. ಗಟ್ಟಿಯಾದ ಪದಾರ್ಥ ಇದು. 2 ಅಕ್ಷರಗಳ ಪದ. ಘನ. ಎರಡನೆಯ ಸುಳಿವು. ನೀರಿಗೆ ಮತ್ತೊಂದು ಹೆಸರು. ಇದು 2 ಅಕ್ಷರಗಳ ಪದ. ಮೊದಲನೆಯ ಅಕ್ಷರ ಜ. ಸರಿಯಾದ ಉತ್ತರ ಜಲ. ಮೂರನೆಯ ಸುಳಿವು. ಇದರೊಳಗಿರುವುದು ಉಪ್ಪಿನ ನೀರು. ಇದು 3 ಅಕ್ಷರಗಳ ಪದ. ಮೊದಲನೆಯ ಪದ ಕ. ಕೊನೆಯ ಪದ ಲು. ಸರಿಯಾದ ಉತ್ತರ ಕಡಲು. ನಾಲ್ಕನೆಯ ಸುಳಿವು. ಭೂಮಿಗೆ ಇರುವ ಇನ್ನೊಂದು ಹೆಸರು. ಇದು 2 ಅಕ್ಷರಗಳ ಪದ. ಮೊದಲನೆಯ ಅಕ್ಷರ ಇ. ಸರಿಯಾದ ಉತ್ತರ ಇಳೆ. ಆರನೆಯ ಸುಳಿವು. ಮಲ್ಲಿಗೆಯ ಬಣ್ಣ. ಇದು 2 ಅಕ್ಷರಗಳ ಪದ. ಬಿಳಿ. ಏಳನೆಯ ಸುಳಿವು. ವಾಸ ಮಾಡಲು ಇದು ಬೇಕು. ಇದು ಕೂಡ 2 ಅಕ್ಷರಗಳ ಪದ. ಮೊದಲನೆಯ ಅಕ್ಷರ ಮ. ಸರಿಯಾದ ಉತ್ತರ ಮನೆ. ಎಂಟನೆಯ ಸುಳಿವು. ಕಪ್ಪೆ ಚಿಪ್ಪಿನಲ್ಲಿರುವುದು. ಇದು 2 ಅಕ್ಷರಗಳ ಪದ. ಮೊದಲನೆಯ ಅಕ್ಷರ ಮು. ಸರಿಯಾದ ಉತ್ತರ ಮುತ್ತು. ಮುಂದಿನ ಭಾಗ. ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ. ಮಾದರಿ. ಸುರಿಯಿತು, ಹರಿಯಿತು. ತಗುಲಿತು, ಕುಸಿಯತೊಡಗಿತು. ಕವಿಯಿತು, ಗುಡುಗಿತು. ಅಡ್ಡವಾಯಿತು, ಮೇಲಕ್ಕೇರಿತು. ಮುಂದಿನ ಭಾಗ. ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಮಾದರಿ. ಬೆಟ್ಟ, ಬೆಟ್ಟಗುಡ್ಡ. ಕೆರೆ, ಕೆರೆಕಟ್ಟೆ. ಗುಡುಗು, ಗುಡುಗು ಮಿಂಚು. ಕಸ, ಕಸಕಡ್ಡಿ. ಮುತ್ತು, ಮುತ್ತು ರತ್ನ. ಮುಂದಿನ ಭಾಗ. ಬಳಕೆ ಚಟುವಟಿಕೆ. ಚಿತ್ರ ಗಮನಿಸು. ಕೊಟ್ಟಿರುವ
ಪದ ಬಳಸಿ ಕವನ ರಚಿಸಿ. ಇಲ್ಲಿ ಕೊಟ್ಟಿರುವಂತಹ ಪದಗಳು ಕವಿಯಿತು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು, ತುಂಬಿತು. ಕವನ: ಮೋಡ ಕವಿಯಿತು, ಮಳೆ ಬಂದಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಮುಂದಿನ ಭಾಗ ಯೋಚಿಸಿ ಬರೆಯಿರಿ. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು? ಉತ್ತರ: ಮಳೆ ಹೆಚ್ಚಾಗುವುದರಿಂದ ಅತಿವೃಷ್ಟಿ ಉಂಟಾಗುತ್ತದೆ. ಇದರಿಂದಾಗಿ ಕೃಷಿ ಭೂಮಿಗಳು ಮುಳುಗಡೆಯಾಗಿ ಬೆಳೆಗಳು ನಾಶವಾಗುತ್ತವೆ. ರಸ್ತೆ, ವಿದ್ಯುತ್, ಸಾರಿಗೆ ಸಂಪರ್ಕ ಮೊದಲಾದ ಮೂಲ ಸೌಕರ್ಯಗಳಿಗೆ ಅಡ್ಡಿಯುಂಟಾಗುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯುಂಟಾಗುತ್ತದೆ. ಮಾನವರ ಜೀವನಕ್ಕೆ ಅಪಾಯ ಉಂಟಾಗುತ್ತದೆ. ಭೂಕುಸಿತ, ಜಲ ಪ್ರಳಯಗಳಂತಹ ಅಪಾಯಗಳು ಸಂಭವಿಸುತ್ತವೆ. ಎರಡನೇ ಪ್ರಶ್ನೆ: ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ? ಉತ್ತರ: ಮರಗಿಡಗಳು ಸಾಮಾನ್ಯವಾಗಿ ವಸಂತ ಕಾಲದಲ್ಲಿ ಚಿಗುರುತ್ತವೆ. ಆ ಸಮಯದಲ್ಲಿ ಎಲ್ಲೆಡೆ ಮರಗಿಡಗಳು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತವೆ. ನೋಡುಗರ ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತವೆ. ಮೂರನೇ ಪ್ರಶ್ನೆ: ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ. ಉತ್ತರ: ಮಳೆ ಬರುವ ಮುನ್ನ ಜೋರಾಗಿ ಗಾಳಿಯು ಬೀಸುತ್ತದೆ. ಮೋಡವು ಕಪ್ಪಾಗುತ್ತದೆ. ಆಕಾಶದಲ್ಲಿ ಗುಡುಗು, ಮಿಂಚು, ಸಿಡಿಲುಗಳು ಕಂಡುಬರುತ್ತವೆ. ನಂತರ ಮಳೆಯು ಸುರಿಯಲು ಪ್ರಾರಂಭವಾಗುತ್ತದೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.